ಲಕ್ಷ್ಮಕ್ಕ, ಓಯ್ ಲಕ್ಷ್ಮಕ್ಕ. ಲಕ್ಷ್ಮಿ, ಯಾರ ಕೂಗು ಹಾಕ್ತಾರೆ ನೋಡೆ. ಓ, ನಂಗಂತೂ ಮುಲಗದಳ್ಳಿಂದ ಹೇಳಕ್ಕಾತಿಲ್ಲ ಯಾರಂತ. ಒಂದು ಗಳಿಗೆ ಓ ಇಲ್ಲಪ್ಪ, ಆಗಲ್ಲ, ನನ್ನ ಕೈಯಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮುಲಗ್ತೀನಿ. ಯಾರು ಬಂದರೆ ಬೇಕಾದರೆ ಕಾಯ್ತಾರೆ, ಇಲ್ದಿದ್ರೆ ಹೋಗ್ತಾರೆ. ಲಕ್ಷ್ಮಿ, ಏ ಲಕ್ಷ್ಮಿ, ಲಕ್ಷ್ಮಕ್ಕ ಅದೀರಾ? ಬಂದೆ ಬಂದೆ. ಓ ಯಾರಪ್ಪ? ಓ ವಿಶಾಲಾಕ್ಷಿನೇ. ನಾನು ಧ್ವನಿ ನೋಡಿ ಬೊಬ್ಬಿಯನೇ ಇಲ್ಲ ವಿಶಾಲಾಕ್ಷಿನೇ, ಯಾರ ಇಬ್ರು ಇರ್ಬೇಕು ಅಂತ ಜ್ಞಾನ ಮಾಡ್ಕೊ ಬಂದೆ. ನೀನೇ ನೋಡು, ಬರ್ದೆ ಸುಮಾರು ದಿನ ಅಪರೂಪ ಆಗಿತ್ತು ಮರೆತಿ. ಬಾರೆ ಕುತ್ಕಳೆ. ಹ್ಞೂ ಲಕ್ಷ್ಮಕ್ಕ, ಅಡ್ಕೆ ಕೊಯ್ಲಲ್ಲನ್ರಿ, ಹಂಗಾಗಿ ಎಲ್ಲೂ ಬೈಲೊಳ್ಳಕ್ಕಾಗಲ್ಲ. ಈಗ ಒಂಚೂರು ಅದು ಮೊನ್ನೆ ನಾನು ನಿಮ್ಮ ಹತ್ರ ಇದಿಸ್ಕೊಂಡಿದ್ನಲ್ಲ ರೊಟ್ಟಿ ಮಾಡೋ ಮಿಷಿನ, ನಮ್ಮನೆ ಹುಡುಗರಿಗೆ ಹೋಳಿಗೆ ಮಾಡಿಕೊಡ್ಬೇಕು ಅಂತ ರೊಟ್ಟಿ ಮಾಡೋ ಮಿಷಿನ್ ಇಸ್ಕೊಂಡಿದ್ನ, ಅದು ಕೊಡಕ್ಕೆ ಬರಬೇಕು ಅಂತ ನೆನ್ನೆಯಿಂದ ಜ್ಞಾನ ಮಾಡೋದು. ಆಗಲೇ ಇಲ್ಲ. ಹಾಗಾಗಿ ಇವತ್ತೊಂದು ಗಳಿಗೆ ಒಂಚೂರು ಪುರ್ಸೊತ್ತು ಮಾಡ್ಕೊಂಡು ಕೊಟ್ಟು ಬರೋಣ ಅಂತ ಬಂದೆ ಕಣ್ರಿ. ಇಲ್ಲೇ ಇಟ್ಟೀನಿ. ಹ್ಞೂ ಆಗಲೇ ಅದ ನೆನ್ನೆ ನಮ್ಮನೇಲಿ ಇವರು ಅಷ್ಟೇ ರೊಟ್ಟಿ ಮಾಡು ಅಂತಿದ್ರು. ನಂಗೀಗ ಮೊದಲಿನ ಥರ ತೊಟ್ಟೆಲ್ಲ ರೊಟ್ಟಿ ಮಾಡೋಕ್ಕಾಗಲ್ಲ ಮರೇತಿ, ಕೈ ನೋವು ಆಗದ. ನಾ ಅದೇ ಜ್ಞಾನ ಮಾಡಿದೆ, ವಿಶಾಲಾಕ್ಷಿ ಕಂಡ್ರೆ ಒಂಚೂರು ರೊಟ್ಟಿ ಮಿಷನ್ ಕೊಡೆ ಅಂತ ಕೇಳೋಣ ಅಂತ ಜ್ಞಾನ ಮಾಡ್ತಿದ್ದೆ. ತಂದು ಕೊಟ್ಟಿದ್ದು ಒಳ್ಳೇದಾಯ್ತು ಮರೇತಿ. ಹ್ಞೂ, ಮತ್ತೆ ತಿಂಡಿ ಆತಾ? ಎಂತ ತಿಂಡಿ ಮಾಡಿದ್ರಿ? ಮಾಡೋದೆ ಎಂತದೆ, ಅದೇ ಕೊಲ್ಬಿದ್ದಿದ್ದು ಕೊಡ್ದು ಮಾಡಿದ್ದೆ, ಒಣಮೀನು ಚಟ್ನಿ ಮಾಡಿದ್ದೆ. ನೀ ಎಂತ ಮಾಡಿದ್ದೆ? ನಾನು ನೆನ್ನೆ ನೀರು ದೋಸೆ ಮಾಡಿದ್ದೆ. ಅದ್ರದ್ದೇ ಸ್ವಲ್ಪ ಹಿಟ್ಟು ಉಳಿದಿತ್ತು, ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ನ. ಅದನ್ನೇ ನೀರು ದೋಸೆನೇ ಹುಡುಗರಿಗೆಲ್ಲ ಹಾಕ್ಕೊಟ್ಟೆ. ನಂಗೆ ಸಾಲ, ನಾನೊಂಚೂರು ಅನ್ನ ಹಾಕು ಉಂಡೆ ಅಷ್ಟೆ. ಓ ದಿನ ಯಾರೀ 3 ಹೊತ್ತು ಬೇಯಿಸ್ತಾರೆ, ಸಾಕಾಗಿ ಹೋಗ್ತದೆ. ಹೂನೇ ಹಾಗೆ ಅನಿಸ್ತದೆ. ನೀ ಹೇಳಕ್ಕೆ ನಮ್ಮನೆ ಬೆಳ್ಳಿ ಮದುವೆಗೆ ಎಷ್ಟು ವರ್ಷ ಆಯ್ತಾಳ? 3-4 ವರ್ಷ ಆಯ್ತು. ಅದೇ ಹೇಳ್ತಾ ಅದೇ ಮೊನ್ನೆ ಒಂದಿನ, ಅಮ್ಮ ನಂಗೆ ಅಡುಗೆ ಮಾಡಿ ಬೇಜಾರಾಯ್ತು ಕಣೆ, ಇನ್ನು ಜೀವನ ಪೂರ್ತಿ ಅಡುಗೆ ಮಾಡ್ತಾನೆ ಇರ್ಬೇಕನೆ ಕೇಳ್ತದೆ. ಎಂತ ಹೇಳ್ತೀರ ಹೇಳಿ. ಮತ್ತು ಅವು ಒಂದು ಹೊತ್ತು ಆಫೀಸಲ್ಲಿ ಉಣ್ತವೆ, ಒಂದೊಂದು ಹೊತ್ತು ಅದೆಂಥದ್ದು ಆರ್ಡ್ರ್ ಮಾಡ್ಕೊ ತಿಂತವೆ. ಇನ್ನು ಮಾಡೋದೆಲ್ಲ ತಿಂಗಳಲ್ಲಿ ಒಂದು 4 ದಿನ 5 ದಿನ ಮಾಡಂಗೆ ಮಾಡ್ತದೆ ಕಣೆ, ಅದಕ್ಕೆ ಹಂಗಂತದ. ಅದೇ ಅಂದೆ, ನಾವೆಲ್ಲ ಮಾಡೋದಾಗಿದ್ರೆ ನೀ ಅಂತ ಹೇಳ್ತಿದ್ದೆ ಮರೆತಿ ಅಂತ ಅನ್ನೋದು. ಮತ್ತು ಈಗ ಹೇಳೋದು, ಅಮ್ಮ ಅವಾಗ ನೋಡು ದಿನಾ ನೀ ಕಡುಬು ಮಾಡ್ತೀಯ ಅಂತ ನಿನ್ನ ಹತ್ರ ಜಗಳ ಮಾಡ್ತಿದ್ದೆ, ಈಗ ಅರ್ಥ ಆಗ್ತದೆ ಕಣೆ ಅಂತದ್ದು. ಹಂಗೆ ಮರೆತಿ, ಎಲ್ಲ ನಿಮ್ಮ ಅನುಭವಕ್ಕೆ ಬಂದ್ರೇ ಗೊತ್ತಾಗೋದು ಅಂತ ಮೊನ್ನೆ ಅಷ್ಟೇ ಮಾತಾಡಿದ್ವಿ ನಾನು ಬೆಳ್ಳಿ. ಓ ಹೌದಾ? ಬೆಳ್ಳಿ ಆರಾಮದಿಯಾ? ಗನಗದಿಯಾ? ಹೂನೇ ಆರಾಮದೆ. ಹುಡುಗರೆಲ್ಲ ಶಾಲಿಗೆ ಹೋದ್ರೆ ಏನು? ಹ್ಞೂ ರೀ, ಹುಡುಗರೆಲ್ಲ ಶಾಲಿಗೆ ಹೋದ್ರು. ನಾನು ಒಂಚೂರು ಗದ್ದೆ ಬದಿ ಹೋಗಿ ಬರ್ಬೇಕು, ಮಂಗನ ಕಾಟ ಕಣ್ರಿ. ಹಂಗಾಗಿ ನನಗೆ ನಮ್ಮನೇಲಿ ಇವರು ಸ್ವಲ್ಪ ಹೊತ್ತು, ನಾನು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡದ್ ಕಣ್ರಿ ಅಲ್ಲಿ ಗದ್ದೆ ಬಂಚಲ್ಲಿ. ಇಲ್ದಿದ್ರೆ ಹೌದಾ, ಮಂಗ ಅಂತೂ ಬಿಡೋದೇ ಇಲ್ಲ ಕಣ್ರಿ. ಒಂದು ಏನಕ್ಕೆ ಹಿಂಗೆ ಮಾಡ್ತಾವೋ ಏನೋ. ಹೂನೇ, ಮೊನ್ನೆ ಒಂದಿನ ಇವರು ಅಂತಿದ್ರು, ವಿಶಾಲಾಕ್ಷಿ ತೋಟದಿಂದ ಬರೋರು ನೋಡಿದ್ರಂತೆ, ವಿಶಾಲಾಕ್ಷಿ ಅಲ್ಲಿ ಗದ್ದೆ ಹಂಚಲ್ಲಿ ಕೂತದೆ, ಕೂರ್ತಾ ಕೂತಿತ್ತು ಮರೈತಿ ಅಂತ ಹೇಳ್ಕೊಂಡು ನಗಾಡ್ತಿದ್ರು. ಅಲ್ಲ, ಇದು ಈ ಥರ ಕೂಗುರಿದ್ರೆ ಮಂಗ ಓಡಿಸ್ತದ ಅಥವಾ ಮಂಗ ಇದನ್ನೇ ಹೊತ್ಕೋದ್ರೆ ಗೊತ್ತಾಗಲ್ಲ ಅಂತ ಹೇಳ್ಕೊ ತಮಾಸ್ಕಿ ಮಾಡ್ತಿದ್ರು. ಹೋ, ವಾಸಣ್ಣ ನೋಡಿದ್ರಂತನ. ಅಲ್ಲ ಮತ್ತೀನಿ ಅಂತ ಮಾಡ್ತಿರ್ರಿ, ಆ ಬಿಸಿಲಲ್ಲಿ ಕೂತು ತಲೆ ಎಲ್ಲ ರೋಸ್ ಹೋದಂಗೆ ಹೋಗೋದು. ಒಂದು ನೆಟ್ವರ್ಕು ಸಿಗಲ್ಲ. ನಾ ಫೋನ್ ಮಾಡೋಕ್ಕೆ ಯಾರಿಗೆ ಮಾಡಲಿ, ನಮ್ಮ ಅಪ್ಪನ ಮನೆಗೆ ಮಾಡೋಕ್ಕೆ. ಅತ್ಲಾಗಿ ಈ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಎಂಥದಾರು ಚಾನಲ್ಲು, ಈ ಎಂಥದಾರು ಕಥೆಗಳು ಎಂಥದಾರು ನೋಡೋಣ ಅಂದರೆ ಒಂದು ನೆಟ್ವರ್ಕು ಸಿಗಲ್ಲ ಕಣ್ರಿ. ಮತ್ತು ಕೂಗುರ್ದು ಎಷ್ಟು ಸುಮ್ಮನೆ ಕೂರೋದು? ಹ್ಞೂ, ಅದೇ ಹೇಳಿದೆ, ಪಾಪ ಸುಮ್ಮನೆ ಕೂರ್ದು ಇನ್ನೆಂತ ಮಾಡ್ತದೆ, ನೀವು ಹೋಗಿ ಕುತ್ಕೊಳ್ಳಿ ಗೊತ್ತಾಗ್ತದೆ ನಿಮಗೆ ಅಂತ ಅಂದೆ. ಲಕ್ಷ್ಮಿ ಫೋನ್ ಹೊಡ್ಕೋತಾ ಇದೆ ನೋಡೆ. ಪಂಚಾಯತ್ಗೆ ನಿಂತ್ರೆ ಫೋನಲ್ಲ, ಇತ್ಲ ಕಳೆ ಆದರೂ ಗೊತ್ತಾಗಲ್ಲ. ಏ ಲಕ್ಷ್ಮಿ! ಓ, ಅತ್ತೆ ಮೆಂತಕ್ಕ ಕೂಗು ಹಾಕ್ತಾ ಇದ್ದಾರಲ್ರಿ, ಕಾಪಿ ಗೀಪಿ ಬೇಕೇ ಏನು? ಅಲ್ಲ, ಫೋನ್ ಬಂತಲ್ಲ ಅದಕ್ಕೆ.
ಸರಿ ಹಂಗಾರೆ ವಿಶಾಲಾಕ್ಷಿ ಯಾರ್ದ ಫೋನ್ ಬಂತು ನಾನು ನೋಡ್ತೀನಿ ಆತ. ಹ್ಞೂ ಸರಿ ಕಣ್ರಿ ಲಕ್ಷ್ಮಕ್ಕ, ಇಲ್ಲ ಇಟ್ಟಿನಿ ನೋಡಿ ರೊಟ್ಟಿ ಮಿಸಿನ ಆತ. ಹ್ಞೂನೇ ಸರಿ ಸರಿ.